ಈಗ ನಾವೇನೋ ಬಂದ್ಬಿಟ್ರು ನಮ್ಮ ಸಿನಿಮಾ ಹೌಸ್ಫುಲ್ ಆಗ್ಬಿಡ್ಬೇಕು ಅಂತ ನಾನು ಹೇಳೋದಿಲ್ಲ. ನಮಗಿರೋಂಥ ಆಸೆ, ನಾವು ಕಷ್ಟಪಟ್ಟು ಸಿನಿಮಾ ಮಾಡ್ತೀವಿ, ಅದೇ ಸಾಕು. ಏನೋ ನಮ್ಮ ಸಿನಿಮಾ ಹೌಸ್ಫುಲ್ಲು, ನಾವು ಆ ಸಿನಿಮಾ ಥರ ನಾವು ಬೆಳೆದ್ಬಿಟ್ವಿ, ಇಲ್ಲ. ನಮ್ಮ ಸಿನಿಮಾ ಬಂದಿದೆ, ತೆರೆ ಮೇಲೆ ಬಂದಿದೆ, ಅದನ್ನು ನಾನು ಇಷ್ಟಪಡ್ತೀನಿ. ಇಲ್ಲಿ ಬಂದಿರೋಂಥ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ತುಂಬ ಸಪೋರ್ಟ್ ಆಗಿದ್ದಾರೆ. ಅವರಿಲ್ಲಾಂದರೆ ಈ ಸಿನಿಮಾನೇ ಇಲ್ಲ. ನನ್ನ ಸಿಕ್ಕಾಪಟ್ಟೆ ನನಗೆ ಬ್ಯಾಕ್ ಬೋನ್ ಆಗಿರೋದೇ ನನ್ನ ತಂದೆ ತಾಯಿ. ಅವ್ರಿಗೊಂದು ಈ ವೇದಿಕೆ ಮುಖಾಂತರ ನಾನು ಇಲ್ಲಿಂದ ಅವ್ರಿಗೆ ಕಾಲಕ್ಕೊಂದು ನಮಸ್ಕಾರ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ನನ್ನ ತಂದೆ ತಾಯಿಗೆ. ಅಂತ ನನ್ನ ತಂದೆ ತಾಯಿ 7 ಜನ್ಮಕ್ಕೂ ನನಗೆ ಸಿಗಲಿ. ಮಾಧ್ಯಮ ಮಿತ್ರಗಳಿಗೆ ಸೊ ಇಲ್ಲೂ ಚಿತ್ರತಂಡಕ್ಕೆ ಈ ನಮ್ಮ ಪ್ರಥಮ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ತಮ್ಮ ಮೂವಿ ಪ್ರಮೋಷನ್ ಇಟ್ಕೊಂಡು ಇಲ್ಲಿ ಬಂದಿದ್ದಾವೆ. ಸೊ ತುಂಬ ಒಳ್ಳೆಯದಾಯಿತು. ಯಶವಂತ್ ಈ ಚಿತ್ರದ ನಿರ್ದೇಶಕರು. ಸೊ ತುಂಬ ಚೆನ್ನಾಗಿ ಮಾಡಿದ್ದಾವೆ ಲೂಪ್. ಇದು ಬಂದು ಉತ್ತರ ಕರ್ನಾಟಕ ಸೈಡ್ ಜನ ಈ ಇದರಲ್ಲಿ ಏನು ಬಂದಿದೆಯಲ್ಲ ಚಿತ್ರಕಥೆಯಲ್ಲಿ, ಲೈಕ್ ಆನ್ಲೈನ್ ಗೇಮ್ಸ್, ಕಸಿನೋ ಆ್ಯಂಡ್ ರಮ್ಮಿ, ಸೊ ಇದನ್ನೆಲ್ಲ ಗೋವಾಗೆ ಹೋಗಿ ತುಂಬ ಜನ ಆಡಿ ತುಂಬ ತಮ್ಮ ಜೀವನನ ಹಾಳು ಮಾಡ್ಕೋತಾ ಇದ್ದಾವೆ. ಸೊ ಇನ್ ಕೇಸ್ ಅವೆಲ್ಲ ಈ ಚಿತ್ರ ನೋಡಿ ಸೊ ಎಲ್ಲ ಅದನ್ನೊಂದು ಸ್ವಲ್ಪ ತಿಳ್ಕೊಂಡ್ರೆ, ಸೊ ಇದರಿಂದ ಏನೇನು ಕಷ್ಟ ಆಗುತ್ತೆ, ಈ ಒಂದು ಇದರಲ್ಲಿ ಸಿಕ್ಕಾಕೊಂಡ್ಮೇಲೆ ಆ ಮನುಷ್ಯ ಹೇಗೆ ಆಚೆ ಬರ್ತಾನೆ, ಸೊ ತುಂಬ ಚೆನ್ನಾಗಿ ಚಿತ್ರಕಥೆನ ಹಿಡಿದು ಅದನ್ನು ಶೂಟ್ ಮಾಡಿ ಚೆನ್ನಾಗಿ ವಿತರಣೆ ಮಾಡೋಕ್ಕೆ ರೆಡಿ ಆಗಿದ್ದಾವೆ. ಯಶವಂತು ಆಮೇಲೆ ಶಶಿಕರಣ ಪ್ರೊಡ್ಯೂಸರ್ ಅವೆಲ್ಲ ಮಾಡಿ ಸೊ ನಮಗೂ ಒಂದು ಒಳ್ಳೆಯ ಪಾತ್ರ ಕೊಟ್ಟಿದ್ದಾವೆ ಇದರಲ್ಲಿ. ಸೊ ನಾವು ಅವ್ರು ಇಟ್ಟಂಥ ನಂಬಿಕೆ ನಾವು ಚೆನ್ನಾಗಿ ಉಳಿಸ್ಕೊಂಡಿದ್ದೀವಿ ಅಂತ ಹೇಳ್ತೀವಿ. ಸೊ ಇದನ್ನ ಮುಂದೆ ನೀವೆಲ್ಲ ಅಭಿಮಾನಿಗಳು ನೋಡಿಕೊಂಡು ಸೊ ಈ ಚಿತ್ರಮಂದಿರಕ್ಕೆ ಬಂದು ಸೊ ದಯವಿಟ್ಟು ಚಿತ್ರಮಂದಿರದಲ್ಲೇ ನೋಡಿ, ಪ್ರೈವಸಿನ ಇದು ಮಾಡಿ. ಸೊ ಥ್ಯಾಂಕ್ ಯು. ಇಷ್ಟೇ ಸಿನಿಮಾಗಳು ಮಾಡ್ತಾ ಇದ್ದೀನಿ. ನಾನು ಕೂಡ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದೆ, ಇನ್ನು ಅದನ್ನು ರಿಲೀಸ್ ಮಾಡಿಲ್ಲ. ಈಗ ಲೂಪ್ ಸಿನಿಮಾ ಬಗ್ಗೆ ಮಾತಾಡ್ಬೇಕಂತಂದ್ರೆ, ಈ ಸಿನಿಮಾದಲ್ಲಿ ಹೀರೋಗೆ ತಾಯಿ ಕ್ಯಾರೆಕ್ಟರ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಡೈರೆಕ್ಟರ್ ಸರ್ ತುಂಬ ಎಫರ್ಟ್ ಹಾಕಿದ್ದಾರೆ. ಯಾಕಂದರೆ ಒಂದು ಡೈರೆಕ್ಷನ್ ಮಾಡ್ತೀವಿ ಅಂದರೆ ಅಷ್ಟು ಸುಲಭ ಅಲ್ಲ. ಪ್ರೊಡ್ಯೂಸರ್ ಸಿಗೋದು ತುಂಬ ಕಷ್ಟ ಇದೆ. ಪ್ರೊಡ್ಯೂಸರ್ ಸಿಕ್ಕಿದ್ರು ಪ್ರೊಡ್ಯೂಸರ್ನ ಬೀದಿಗೆ ತರಬಾರ್ದು. ಸೊ ಇವ್ರು ಇರೋದ್ರಲ್ಲಿ ಬೀದಿಗೆ ತಂದಿಲ್ಲ ಪಾಪ. ತುಂಬ ಕಷ್ಟಪಟ್ಟಿದ್ದಾರೆ. ಪ್ರೊಡ್ಯೂಸರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಆಲ್ಮೋಸ್ಟ್ ಶೂಟಿಂಗ್ ಎಲ್ಲ ಬೆಂಗಳೂರು ಮತ್ತು ಬಿಡದಿಲಿ ಶೂಟ್ ಆಗಿದೆ. ನಮ್ಮನೆಯಲ್ಲೇ ಶೂಟ್ ಆಗಿದೆ. ನನಗಂತೂ ತುಂಬ ಖುಷಿ ಇದೆ. ಮತ್ತು ನಮ್ಮ ಏರಿಯಾದಲ್ಲಿ ಒಂದು ಅಂಗಡಿಲಾಗಿದೆ. ತುಂಬ ಕಷ್ಟಪಟ್ಟು ಸಪೋರ್ಟ್ ಮಾಡಿದ್ದಾರೆ. ಇಲ್ಲ ಹೇಳ್ಬೇಕು, ಯಾಕೆಂದರೆ ಅಂಗಡಿಯವ್ರಿಗೆ ಖುಷಿ ಆಗುತ್ತಲ್ವಾ. ಸೊ ಅವ್ರು 1 ಡೇ ಶೂಟಿಗೆ ಫ್ರೀ ಮಾಡಿಕೊಟ್ಟಿದ್ದಾರೆ. ಅಂಥವ್ರನ್ನ ನಾವು ನೆನೆಸ್ಕೋಬೇಕು. ನಮ್ಮ ಕಷ್ಟಕ್ಕೆ ಮತ್ತು ನಾವು ಏನೋ ಒಂದು ಕೆಲಸ ಮಾಡ್ತೀವಿ ಅಂದಾಗ ಸಪೋರ್ಟ್ ಮಾಡ್ತಾರಲ್ಲ, ಅಂಥವ್ರನ್ನ ಮರಿಬಾರ್ದು ಯಾವತ್ತೂ. ಸಂತೋಷಣ, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಅಂಗಡಿನ ಬಿಟ್ಕೊಟ್ಟಿದ್ದಕ್ಕೆ ಶೂಟಿಂಗ್ಗೆ. ಸೊ ಮತ್ತು ಪ್ರಥಮ್ ಸರ್ ಬರ್ತಾರೆ ಅಂತ ನಂಗೆ ಪ್ರಾಮಿಸ್ಲಿ ಗೊತ್ತಿರಲಿಲ್ಲ. ಸೊ ನೋಡ್ಬಿಟ್ಟು ತುಂಬ ಖುಷಿ ಆಯಿತು. ಯಾಕಂದರೆ ಪ್ರಥಮ್ ಸರ್ನ ನಾನು ಮೀಟ್ ಆಗಿದ್ದೆ. ತುಂಬ ಒಳ್ಳೆ ಹುಡುಗನೇ, ಕೆಟ್ಟ ಹುಡುಗ ಅಲ್ಲ, ಒಳ್ಳೆ ಹುಡುಗನೇ. ನೋಡೋದಕ್ಕೆ ಸ್ವಲ್ಪ ಭಯ ಆಗ್ತಿತ್ತು ನನಗೆ ಸ್ಟಾರ್ಟಿಂಗು. ಅವರು ಇನ್ವೈಟ್ ಮಾಡಿದಾಗ ನಾನು ಹೆಂಗೋ ಏನೋ ಅಂತ ತುಂಬ ಭಯದಲ್ಲೇ ಹೋಗಿದೆ. ಬಟ್ ನಿಜವಾಗ್ಲೂ ಗ್ರೀನ್ ಟೀ ಮಾಡಿಕೊಟ್ಟಿದ್ರು, ಸ್ನ್ಯಾಕ್ಸ್ ಕೊಟ್ಟರು, ತಿಂದೆ ಕುಡ್ದೆ. ಆಮೇಲೆ ಭಯ ಇತ್ತು. ನಾನು ಓಪನ್ ಆಗೇ ಮಾತಾಡಿದೆ. ಈಗ ಹೆಂಗ್ ಮಾತಾಡ್ತಿದ್ದೀನೋ ಅವತ್ತು ಅವ್ರನ್ನ ಮಾತಾಡ್ಸುವಾಗ್ಲೂ ಹಾಗೆ ಅಂದೆ, ಸರ್ ಎಲ್ಲ ಒಳ್ಳೆ ಹುಡುಗ ಅಂತಾರೆ, ನೋಡಕ್ ಒಂದ್ ಸ್ವಲ್ಪ ಭಯ ಆಗುತ್ತೆ, ಹೇಗೋ ಏನೋ ಅಂತ ಭಯ ಇತ್ತು. ಸೊ ನೀವನ್ನ ನೋಡಿದ್ಮೇಲೆ ಮಾತಾಡ್ಸಿದ್ಮೇಲೆ ಆ ಭಯ ಹೋಯ್ತು. ಸೊ ಈಗಲೂ ಅಷ್ಟೇ ಬರ್ತಾರೆ ಅಂತ ಪ್ರಾಮಿಸ್ಲಿ ಗೊತ್ತಿರಲಿಲ್ಲ. ನೋಡಿದ ತಕ್ಷಣ ತುಂಬಾ ಖುಷಿ ಆಯ್ತು. ಅದೇ ಫ್ರೆಂಡ್ಲಿ ನೇಚರ್ ಇದೆ. ಯಾವುದೇ ರೀತಿ ಈಗೋ ಜಂಬ ಆ ಥರ ಎಲ್ಲ ಇಲ್ಲ. ಒಳ್ಳೆ ಹುಡುಗಾನೆ. ಸೊ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಪ್ರಥಮ್ ಸರ್. ಥ್ಯಾಂಕ್ ಯು ಸೋ ಮಚ್. ಯಶವಂತ್ ಅವರೇ, ನಿಮಗೆ ಒಳ್ಳೇದಾಗ್ಲಿ, ಮತ್ತೆ ಪ್ರೊಡ್ಯೂಸರ್ಗೂ ಒಳ್ಳೇದಾಗ್ಲಿ, ಶೋಭಿತಾ, ಶಶಿ ಎಲ್ಲರಿಗೂ ಒಳ್ಳೇದಾಗ್ಲಿ. ಓವರ್ ಆಲ್ ಟೀಮ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಸಾಮ್ರಾಟ್ ಅಂತ. ಸೊ ಯಶವಂತ್ ಸರ್, ನಿಮಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಅಪರ್ಚುನಿಟಿ. ಆ್ಯಂಡ್ ಪ್ರಥಮ್ ಸರ್, ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾಕೆಂದರೆ ಹೊಸಬರಿಗೆ ಬಂದು ಸಪೋರ್ಟ್ ಮಾಡೋದು ತುಂಬ ಕಮ್ಮಿ. ಸೊ ಅಂಥದ್ರಲ್ಲಿ ನೀವು ಕರೆದಿದ ತಕ್ಷಣ ಬಂದು ಸಪೋರ್ಟ್ ಮಾಡೋದಕ್ಕೆ ತುಂಬ ಖುಷಿ ಆಯಿತು. ನಾನು ಕೇಳಿದ್ದೆ ಒಳ್ಳೆ ಹುಡುಗ ಪ್ರಥಮ್ ಅಂತ ಪ್ರೂವ್ ಮಾಡಿಬಿಟ್ರಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಟ್ರೈಲರ್ ನೋಡಿದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಾಗುತ್ತೆ ಇಟ್ಸ್ ಅಬೌಟ್ ಡ್ರಗ್ಸ್ ಆ್ಯಂಡ್ ಬೆಟ್ಟಿಂಗ್ ಅಂತ. ಸೊ ನನ್ನ ಫ್ರೆಂಡ್ಸು ತುಂಬ ಜನ ಇದ್ದಾರೆ ಈ ಬೆಟ್ಟಿಂಗ್ ಆಡೋರು ಮತ್ತೆ ಬೇರೆ ಬೇರೆ ಚಟುವಟಿಕೆಗಳನ್ನ ಅಳವಡಿಸ್ಕೊಂಡಿರೋರು. ಅವ್ರನ್ನೆಲ್ಲರನ್ನೂ ಒದ್ದು ಕರ್ಕೊಂಬಂದು ಸಿನಿಮಾನ ತೋರಿಸ್ತೀನಿ. ದಯವಿಟ್ಟು ನಿಮ್ಮ ಮನೆಯಲ್ಲಿ ಅಕ್ಕಪಕ್ಕದಲ್ಲಿ ಯಾರಾದರೂ ಈ ಬೆಟ್ಟಿಂಗು ಮತ್ತೆ ಈ ಎಣ್ಣೆ ಹೊಡೆಯೋದು, ಗಾಂಜಾ ಈ ಥರ ಎಲ್ಲ ಏನಾದ್ರು ಮಾಡ್ತೀರಿ, ಅವ್ರನ್ನೂ ಕರ್ಕೊಂಬಂದು ಸಿನಿಮಾನ ತೋರಿಸಿ. ಆ್ಯಂಡ್ ನಾನು ಹೇಳ್ತೀನಿ, ಅಪ್ಪ ಅಮ್ಮ ವಿತ್ ಫ್ಯಾಮಿಲಿ ಜೊತೆ ಬಂದು ನೋಡುವಂಥ ಸಿನಿಮಾ, ಅಪ್ಪ ಅಮ್ಮ ತಮ್ಮ ಮಕ್ಕಳನ್ನ ಕರ್ಕೊಂಬಂದು ನೋಡುವಂಥ ಸಿನಿಮಾ.
ಯಾಕೆಂದ್ರೆ ಬಂದಾಗ ಅವ್ರಿಗೆ ಗೊತ್ತಾಗುತ್ತೆ. ಸೊ ಬೆಟ್ಟಿಂಗ್ ಆಡಿ ಎಷ್ಟು ಜನ ಲೈಫ್ನ ಹಾಳು ಮಾಡ್ಕೊಂತಾರೆ, ಹಾಳು ಮಾಡ್ಕೊಂಡು ಯಾವ್ಯಾವ ತರ ಪರಿಸ್ಥಿತಿನ ಅನುಭವಿಸ್ತಾರೆ ಅನ್ನೋದು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಅಂಡ್ ನಮ್ಮ ಯಲಪ್ಪ ಸರ್ಗೆ, ಸರ್ ನಿಮ್ಗೂ ಥ್ಯಾಂಕ್ ಯು ಸೋ ಮಚ್. ಯಾಕೆಂದ್ರೆ ಇನ್ನೂ ಹೆಚ್ಚು ಈ ಸಿನಿಮಾ ಸಕ್ಸಸ್ ಆಗಿ ಇನ್ನೂ ಹೆಚ್ಚು ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಿ ಅವತ್ತು ಶೂಟಿಂಗ್ ಮುಗಿದಾಗ ಎಲ್ಲರನ್ನೂ ಕರೆದು ಮನೇಲಿ ಊಟ ಹಾಕಿದ್ರಿ. ಇದೇ ತರ ಇನ್ನೂ ಹೆಚ್ಚು ಶೂಟಿಂಗ್ ಮಾಡಿ ಇಡೀ ಇಂಡಸ್ಟ್ರಿಗೆ ಊಟ ಹಾಕೋ ತರ ನೀವು ಯಶಸ್ಸನ್ನ ತಗೊಳ್ಳಿ. ಅಂಡ್ ನಾನು ಶೋಭಿತಾ ಮ್ಯಾಮ್ ಅಂಡ್ ಶಶಿ ಬ್ರೋ ಶೂಟಿಂಗ್ ಅಲ್ಲಿ ಆಕ್ಟ್ ಮಾಡ್ಬೇಕಾದ್ರೆ ಶಶಿ ಬ್ರೋ ಕಷ್ಟ ನಾನು ನೋಡಿದ್ದೀನಿ. ಯಾಕೆಂದ್ರೆ ಅಂದ್ರೆ ಸೀನ್ ನಡಿಬೇಕಾದ್ರೆ ಜೊತೆಲೇ ಇರೋರು, ನಾನು ಏನಾದ್ರು ಬ್ರೋ ಶಶಿ ಬ್ರೋ ಅಂತ ಹಿಂಗ್ ತಿರ್ಗೋಷ್ಟಲ್ಲಿ ಕಟ್ ಹೇಳಿದ ತಕ್ಷಣ ಅವ್ರ ಪಕ್ಕದಲ್ಲೇ ಇರ್ತಾ ಇರ್ಲಿಲ್ಲ. ಅಲ್ಲಿ ಸಾರಿ ಬ್ರೋ ಅಲ್ಲಿ ಏನೋ ಒಂದು ಪೇಮೆಂಟ್ ಮಾಡ್ಬೇಕಾಯ್ತು ಅದಕ್ಕೆ ಹುಡುಗಿದ್ದೆ ಅಂತ ಅಲ್ಲಿ ಹೊರಟೋಗ್ತಾ ಇದ್ರು. ಸೊ ಹಂಗಾಗಿ ಅಂಡ್ ಉಮೇಶ್ ಸರ್ ನಿಮ್ಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಶವಂತ್ ಸರ್ ನಿಮ್ಮ ಕಷ್ಟ ನನಗೂ ಗೊತ್ತು. ಸೊ ಇವಾಗ ಹೇಳೋ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ಜನ ಮಾತಾಡ್ತಾರೆ ಬಿಡಿ ಸಿನಿಮಾ ರಿಲೀಸ್ ಆದಾಗ. ಅಪ್ಪು ಬ್ರೋ ನಿಮ್ ಜೊತೆ ಆಕ್ಟ್ ಮಾಡಿ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೇದಾಗ್ಲಿ. ಸೊ ಸಿನಿಮಾ ದಯವಿಟ್ಟು ಥಿಯೇಟರ್ಗೆ ಹೋಗಿ ನೋಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಮೊದಲಿಗೆ ಥ್ಯಾಂಕ್ಸ್. ಆಮೇಲೆ ಸಿನಿಮಾ ಟ್ರೈಲರ್ ನೋಡ್ದು, ಟ್ರೈಲರ್ ನೀವು ನೋಡಿದ್ರಿ. ಫಸ್ಟ್ ಟೈಮ್ ಒಂದು ಕೋ ಪ್ರೊಡ್ಯೂಸರ್ಗೆ ಸಪೋರ್ಟ್ ಮಾಡಿದ್ದೀನಿ ಹೊಸಬ್ರು ತಂಡಕ್ಕೆ. ಇದಕ್ಕೆಲ್ಲ ಮುಖ್ಯ ಕಾರಣ ನಮ್ಮ ಶಶಿಕಿರಣ್ ಅಂತ ಹೀರೋ, ಅವ್ರ ಫಾದರೇ ಪ್ರೊಡ್ಯೂಸ್ ಮಾಡಿರೋದು, ಮೇನ್ ಪ್ರೊಡ್ಯೂಸರು. ಸೊ ಒಳ್ಳೇದಾಗ್ಲಿ. ಮತ್ತೆ ಯಶವಂತ್ ಅಷ್ಟೇನೆ ನಮ್ಮ ಹತ್ರ ಬಂದು ಸ್ಟೋರಿ ಹೇಳಿದಾಗ ಹಿಂಗೆ ಮಾಡೋಣ ಅಂತ ಈ ಕತೆ ಹೇಳಿದಾಗ ತುಂಬಾ ಚೆನ್ನಾಗಿ ಅನಿಸ್ತು. ಈಗಿನ ಜನ್ರೇಷನ್ಗೆ ಕತೆ ಸೂಟ್ ಆಗುತ್ತೆ ಅಂತ ಅನಿಸ್ತು. ಸೊ ನನ್ನ ಕೈಲಿ ಏನಾಗುತ್ತೆ ಅಷ್ಟು ಸಪೋರ್ಟ್ ನಾನು ಮಾಡಿದ್ದೀನಿ. ಸೊ ಒಳ್ಳೇದಾಗ್ಲಿ. ಅದು ಇಷ್ಟ. ವೆಲ್ಕಮ್. ಮತ್ತೆ ಸ್ಪೆಷಲ್ ಥ್ಯಾಂಕ್ಸ್ ಏನಕ್ಕೆ ಹೇಳ್ತೀನಿ ಅಂದ್ರೆ ನಮ್ಮ ಪ್ರತಾಪ್ ಸರ್ ಈಗ ಬಂದಿದ್ದಾರೆ. ಅವ್ರು ಬಂದಿರೋದ್ರಿಂದನೇ ಒಂದು ಎನರ್ಜಿ ಈಗ ನಮಗೆ, ನಮ್ಮ ಮೀಡಿಯಾದವ್ರಿಗೆಲ್ಲ. ಸೊ ಕತೆ ಹುಟ್ಟಿತು ಹೆಂಗೆ ಅಂತ ಬೇರೆಯವ್ರೆಲ್ಲ ಕತೆ ಮಾಡಿದ್ದಾರೆ. ಇವರು ಆಕ್ಚುಲಿ ಇದಕ್ಕೂ ಮುಂಚೆ ಈಗ 6 ತಿಂಗಳಿಂದ ಗೋವಾದಲ್ಲಿ ಎಲ್ಲ ಸೇರಿಸಿ ಅಳದು ಕಳೆದು ಎಲ್ಲ ಕಳ್ಕೊಂಡ್ಬಿಟ್ರು. ಒಂದೇ ಒಂದು ಚಡ್ಡಿಲ್ ಬಂದು ನಿಂತಿರಿ, ಎಲ್ಲನೂ ದಾನ ಮಾಡಿ ಕಳ್ಕೊಂಡು ಸೇಮ್ ಸತ್ಯಹರಿಶ್ಚಂದ್ರ ಫಿಲಮ್ ಅಲ್ಲಿ ಅಣ್ಣವ್ರು ಹೆಂಗೆ ಕಂಪ್ಲೀಟ್ ತಮ್ಮಂತ ಒಡ ಇಟ್ಕೊಂಡ್ಬಿಟ್ರೆ ಹಂಗೆ ಆ ಅನುಭವದಿಂದ ಸಿನಿಮಾ ಮಾಡಿದ್ದಾರೆ ಅಂತ ನಾನು ಹೇಳಲ್ಲ. ಅದು ಅವ್ರಿಗೆ ಗೊತ್ತಿಲ್ಲ, ಅವ್ರು ಹೇಳ್ತಾರೆ. ನನಗೆ ಗೊತ್ತಿಲ್ಲದೆ ಇರೋದು ನಾನು ಹೆಂಗೆ ಹೇಳಿ. ಥ್ಯಾಂಕ್ಸ್ ಸರ್. ಈಗ ನಮ್ಮ ಸಿನಿಮಾದಲ್ಲಿ ಇವಾಗ ಪೋಷಕ ಪಾತ್ರದಲ್ಲಿ ಮಾಡಿದ್ದಾರೆ ಗಣೇಶ್ ಸರ್. ಅವರು ಬಂದು ಒಂದೆರಡು ಮಾತು ಹೇಳ್ಬಿಟ್ಟು ಹೋಗ್ಲಿ ಅಂತ ಕೇಳ್ಕೊತೀನಿ. ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. PN ಗಣೇಶ್ ಅಂತ ಹೇಳಿ, ಯೂಟ್ಯೂಬರು, ಜರ್ನಲಿಸ್ಟು, ರಂಗಕರ್ಮಿ. ನಿಮ್ಮನ್ನೆಲ್ಲ ನೋಡಿ ತುಂಬ ಸಂತೋಷ ಆಯಿತು. ನಮಗೆ ಈ ಪಾತ್ರ ಕೊಡಿಸಿದ್ರು ಮಂಜುಳಾ ಅರಸು ಅವರು. ತುಂಬ ಹಂಬಲ್ ಲೇಡಿ, ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ದಾರೆ. ಅವ್ರ ಪಕ್ಕದಲ್ಲಿರೋರು ಯಶವಂತ್ ಅಂತ ಹೇಳಿ, ಇವರೇ ಇರೋ ಥರ ಇದ್ದಾರೆ. ಮುಂದೆ ಮಾಡ್ಬೋದು ಗೊತ್ತಿಲ್ಲ. SP ಬಾಲಸುಬ್ರಹ್ಮಣ್ಯಮು ಹೀರೋ ಆಗ್ಬೇಕಂತ ಬಂದ್ರಂತೆ, ದೊಡ್ಡ ಮೇರು ಗಾಯಕರಾದರು. ಹಾಗೆ ಯಶವಂತ್ ಸರ್ ಏನಾಗ್ತಾರೆ ಅನ್ನೋದು ಅವ್ರ ಪ್ರತಿಭೆ ಮತ್ತು ಜನರ ಏನು ಕೃಪೆ ಇದೆ, ಪ್ರೋತ್ಸಾಹ, ಪ್ರೀತಿ ಇದೆ, ಅದು ಅವ್ರನ್ನ ಗೆಲ್ಲಿಸುತ್ತೆ. ಪಕ್ಕದಲ್ಲಿ ಪ್ರಥಮ ಅಂದರೆ ಗಣಪತಿ, ಎಲ್ಲದಕ್ಕೂ ಪ್ರಥಮ ಓಂಕಾರ. ಅವರು ಟೀಸರ್ ರಿಲೀಸ್ ಬಂದಿರೋದು ನಮಗೆಲ್ಲರಿಗೂ ಸಂತೋಷನೇ, ನಿಮಗೂ ಕೂಡ ಖುಷಿಯಾಗಿರುತ್ತೆ. ಏನು ಹೇಳ್ತೀವಿ ನಾವು, ಸ್ಟಾರ್ ಅಂಬಾಸಿಡರ್ ಅಂತ ಹೇಳಿ ಈಗ ಪೊಲಿಟಿಕ್ಸಲ್ಲಿ ಹೇಳ್ತಾರಲ್ಲ, ಹಾಗೆ ನಮ್ಮ ಸಿನಿಮಾಗೆ ಸ್ಟಾರ್ ಅಂಬಾಸಿಡರ್ ಅಂತ ಹೇಳ್ಬೋದು. ಅವ್ರಿಗೂ ಅವ್ರ ಕೆರಿಯರ್ನಲ್ಲಿ ತುಂಬ ಒಳ್ಳೊಳ್ಳೆ ದಿನಗಳು ಬರಲಿ, ಯಶಸ್ಸು ಸಿಗಲಿ ಅಂತೇಳಿ ನಿಮ್ಮೆಲ್ಲರ ಪರವಾಗಿ ಹಾರೈಸ್ತೀನಿ.